ಅದು ಯಾವ ರಾಜಯೋಗದಲ್ಲಿ ಈ ಆಫೀಸ್ನ ಓಪನ್ ಮಾಡ್ದೋ ಏನೋ ಒಬ್ಬನೇ ಒಬ್ಬ ಗಿರಾಕಿನೂ ಬರ್ತಾ ಇಲ್ಲ. ಕಾಪಾಡೋ ಭಗವಂತ ಕಾಪಾಡೋ. ಮಾರಿಯಾ ಮಾಡವ್ರೆ ಡಾರ್ಲಿಂಗ್ ರಜೆ ಕೊಟ್ಟು ರಂಗನ್ ತಿಟ್ಟಕ್ಕೆ ಕಳ್ಸಿದೀರಲ್ಲ. ಏನೋ ಒಂದು ದಿನದ ಮಟ್ಟಿಗೆ ಹೋಗ್ಬಿಟ್ ಬಾ ಅಂತ ಹೇಳಿದ್ದೆ. ಬಹುಶಃ ಈ ವಲಸೆ ಬಂದಿರೋ ಪಕ್ಷಿಗಳ ಜೊತೆ ಅವಳು ಆರ್ಕೊಂಡು ಹೊಟ್ಟೋಗ್ಬಿಟ್ಟಿರ್ಬೇಕು. ಅಣ್ಣಯ್ಯ ಅವ್ಳು ಬಂದು ಚಂಪನ್ಯಾಗ ಸೆಕ್ರೆಟರಿ ತಗೋಬಾರ್ದು. ದೇವರು ಕೊಟ್ಟದಂಗೆ ಈ ನಮ್ಮ ಚಂಪಾಳಿಗೆ ಕುಕ್ಕರ್ನಲ್ಲಿ ಒಟ್ಟು ಎಷ್ಟು ವಿಜಿಲ್ಗಳು ಕೂಗಿದ್ರೆ ಅನ್ನ ಆಗುತ್ತೆ ಅನ್ನೋ ಲೆಕ್ಕ ಗೊತ್ತೇ ವಿನಃ ಈ ಕ್ಯಾಲ್ಕುಲೇಟರ್ ನಲ್ಲಿ ಒಟ್ಟು ಎಷ್ಟು ಬಟನ್ಗಳಿವೆ, ಯಾವುದನ್ನ ಒತ್ತಿದ್ರೆ ಏನು ಲೆಕ್ಕ ಬರುತ್ತೆ ಅನ್ನೋ ಲೆಕ್ಕ ಅವಳಿಗೆ ಗೊತ್ತಿಲ್ಲ ಕಣೆ. ಅವಳೇನಿದ್ರು ಈ ಅಡಿಗೆ ಕೆಲಸ ಮಾಡೋದಕ್ಕೆ ಲಾಯಕ್. ಹಾಳಾಗೋಗ್ಲಿ, ಎಲ್ಲಿದ್ದಾಳೆ ಕಾರ್ಯ ಅವಳು. ಅವ್ರಿಗೂ ರಜೆ ಕೊಟ್ಟು ಹಳ್ಳಿ ಕಳ್ಸಿದ್ಯಲ್ಲ. ಮತ್ತೆ ನೀನ್ ಯಾಕೆ ಮನೇಲಿ ಇದೆಯಾ? ನೀನು ರಜೆ ತಗೊಂಡು ಮನೆಗೆ ಹೋಗ್ತಾ ಇಡು. ಅಣ್ಣಯ್ಯ ನೀನ್ ಆಫೀಸ್ ಓಪನ್ ಮಾಡೋದು ಮನೇಲೆ. ಹೋಗ್ಲಿ, ನಾನೇ ನಿನ್ ಸೆಕ್ರೆಟರಿ ಬರಲ್ಲ. ನೋಡಮ್ಮ, ದೇವರು ಕೊಡ್ತಾಗೆ ದಯವಿಟ್ಟು ನಾನು ಹೀಗೆಲ್ಲ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಈ ಅಣ್ಣ ಮತ್ತು ತಂಗಿ ಸಂಬಂಧ ಅನ್ನೋದು ಇದೆಯಲ್ಲ, ಅದು ಹಂಗಂಗೆ ಇದೆ ಬಿಡ್ಬೇಕು. ಈಗ ಅಪ್ಪಿ ನಾನು ನಿನ್ನ ಕೆಲ್ಸಕ್ಕೆ ತಗೊಂಡೆ ಅಂತ ಇತ್ತು, ಅವಾಗ ನಾನು ಏನಾಗ್ತೀನಿ, ನಿನ್ನ ಬಾಸ್ ಆಗ್ಬಿಡ್ತೀನಿ. ನೀನೇನಾಗ್ತೀಯ, ನನ್ನ ಕೈ ಕೆಳಗಿನ ಹಾಳಾಗ್ತೀಯ. ತಪ್ಪಿ ನೀನ್ ಏನಾದ್ರೂ ಒಂದು ತಪ್ಪು ಮಾಡ್ಬಿಡ್ತೀಯ ಅಂತ ಇತ್ತು. ಅಲ್ಲ, ಮನುಷ್ಯನಾದ್ಮೇಲೆ ತಪ್ಪು ಮಾಡೋದು ಸಹಜ ತಾನೆ. ನೀನು ಮಾಡೇ ಮಾಡ್ತೀಯ. ನಾನು ಸುಮ್ಮನೆ ಬಿಡ್ತೀನ? ನಿನ್ನ ಯಕಾಚಿಕ್ಕಿ ಯದ್ವಾ ತದ್ವಾ ಹಿಂದೆ ಮುಂದೆ ನೋಡಿದ್ರೆ ಮಕ್ 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 ಹೋಗುದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ. ಇನ್ನೂ ಬಿಪರೀಸ್ ಆಗುತ್ತೆ. ಬಿಟ್ಬಿಡ್ತೀನಿ. ಅವಾಗ ನೀನ್ ಸುಮ್ಮನೆ ಬಿಡ್ತೀಯ? ನಾನೇ ಸುಮ್ಮನೆ ಇರ್ಲಿ, ಆಸ್ತಿಲ್ ಭಾಗ ಕೇಳಲ್ವಾ? ಇದಾಗಬಾರದು ಅಂತಾನೆ ನಾನು ನಿನ್ನನ್ನು ಕೆಲ್ಸಕ್ಕೆ ತಗೋತಾ ಇದ್ದೆ. ನಮ್ಮ ಯಜಮಾನ್ರಾದ್ರೂ ಕೆಲ್ಸಕ್ಕೆ ತಗೋ. ಹೇಳಿ ಕೇಳಿ ದಂಡ ಪಿಂಡ ಅವನು. ತಪ್ಪಿ ಅವನು ನಾನೇನಾದ್ರೂ ಇಲ್ಲಿ ಕೆಲ್ಸಕ್ಕೆ ಇಕ್ಕೊಂಡ್ಬಿಟ್ರೆ ಇರೋ ಒಂದು ಈ ಟೇಬಲ್ ಮಾರ್ಕೊಂಡು ಟೆಂಟ್ ಎತ್ಕೊಂಡು ಹೋಗಕ್ಕಾಗತ್ತೆ. ಅಭಿ ದಿನ ಪದ್ದು ಬಿಟ್ಲನ್ನ ಬೈಲಿಲ್ಲ ಅಂದ್ರೆ ತಿಂದನ್ನ ಡೈಜೆಸ್ಟ್ ಆಗಲ್ಲ ಅಲ್ವಾ? ನೀವೇನ್ರಿ ಮಹಾ ಕಡಕ್ ಕಟ್ಟೆ ಹಾಕ್ತಿದ್ದೀರಾ, ತಿಂಡಿ ತಿಂತೀರಾ, ಬಂದ್ ಕೂತ್ಕೋತೀರಾ, ಊಟ ಮಾಡ್ತೀರಾ, ಬಂದ್ ಕೂತ್ಕೋತೀರಾ. ಆಮೇಲೆ ಆಫೀಸ್ ನ ಕ್ಲೋಸ್ ಮಾಡಿ ಯಾರು ಗಿರಾಕಿಗಳು ಬಂದಿಲ್ಲ ಅನ್ನೋ ಕೋಪಕ್ಕೆ ಅವ್ರಿಬ್ರು ಚೆನ್ನಾಗಿ ಸ್ಕೋಲ್ಡ್ ಮಾಡ್ತೀರಾ. ಆದ್ರೆ ಅವರಿಬ್ರು ಎಷ್ಟು ಇಂಟೆಲಿಜೆಂಟ್ ಗೊತ್ತಾ? ನಿಮ್ಮ ವೇವಲಂತೂ ಅವರ ವೇವಲಂತೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ ಕಂಡ್ರೆ. ಆ ಇಬ್ಬರು ದಂಡ ಪಿಂಡಗಳ ಸಾಧನೆ ಹಿರಿಮೆ ಗರಿಮೆಗಳನ್ನ ನೀವೊಬ್ಬರೇ ಮೆಚ್ಕೋಬೇಕು. ನೀವು ಮೆಚ್ಕೋಬೇಕು. ಆ ತರ ಕೆಲಸ ಮಾಡಿದ್ದಾರೆ. ಏನು ಮಾಡ್ಬಿಟ್ಟಿದ್ದಾರೆ? ಒಬ್ಬ NRI ಗಿರಾಕಿನ ಕರ್ಕೊಂಡ್ ಬರ್ತಾ ಇದ್ದಾರೆ. ನೋಡಿದ್ಯಾ ಅಣ್ಣಯ್ಯ, ನಿನ್ ಕೈಲೊಬ್ಬ ಲೋಕಲ್ ಗಿರಾಕಿನೇ ಕರ್ಕೊಂಡ್ ಬರಕ್ಕಾಗ್ಲಿಲ್ಲ. ಅವ್ರ ಫಾರಿನಿಂದ ಗಿರಾಕಿ ಕರ್ಕೊಂಡ್ ಬರ್ತಿದ್ದಾರೆ ಅಂದ್ಮೇಲೆ ನೀನ್ ಅವ್ರಿಗೆ ಕಮಿಷನ್ ಕೊಡ್ಬೇಕು. ದೇವ್ರು ಕೊಟ್ಟದಂಗೆ ಈ ವ್ಯವಹಾರ ಒಂದು ಹಂಗಂಗೆ ಕುದುರ್ಬಿಡ್ಲಮ್ಮ. ಬರೀ ಒಂದ್ ಕಡೆಯಿಂದನು ಎರಡು ಕಡೆಯಿಂದಲೂ ಕಮಿಷನ್ ಕೊಡಿಸ್ತೀನಿ. ಇವರು NRI ನಾರಾಯಣ ಅಂತ. ಸರ್, ಗುಡ್ ಮಾರ್ನಿಂಗ್ ಸರ್. How are you, sir? How is your jet lag, sir? Had your breakfast? Had your lunch? Had your dinner? ಎಲ್ಲ ಆಸ್ಪತ್ರೆನೇ ಆಯ್ತು. ಅದು ನೀವಿಬ್ರು ಸ್ವಲ್ಪ ಒಳಗೆ ಹೋಗಿರಿ. ಇಲ್ಲೇ ಇದ್ರೆ ಏನಾಗುತ್ತೆ? ವ್ಯವಹಾರ ಮಾತಾಡುವಾಗ ಹೆಂಗಸ್ರಿದ್ರೆ ಅಪಶಕುನ. ಬಾವ, ಇವ್ರದ್ದು ಎಲ್ಲಾ ದೇಶದಲ್ಲೂ ಬಿಸ್ನೆಸ್ ಇದೆ. ಈಗ ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದಾರೆ. ಪ್ಲೀಸ್ ಟೆಲ್ ಮಿ. ಇವರು ಬಾಯಿ ತೆಗೆದ್ರೆ ಕೋಟೆ, ಬಾಯ್ ಮುದ್ಬಿಡ್ರ. ಕೋಟಿ ಕೋಟಿ. ನೀನ್ ಗೋಪಾಲ ಅಲ್ಲ? ಅಲ್ಲಪ್ಪ, ನಾನು ಪಾಂಡ್ರಂಗ. ಮುಚ್ಚ ಬಾಯಿ. ರಿಯಲ್ ಎಸ್ಟೇಟ್ ಓಪನ್ ಮಾಡ್ತೀನಿ ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡ್ಬಂದು ಇಲ್ಲಿ ಆಫೀಸ್ ಓಪನ್ ಮಾಡಿದ್ಯಾ? ನಿನ್ನ ಹತ್ರ ದುಡ್ಡು ತಗೊಂಡು ನೀವು ಮೋಸ ಮಾಡ್ಕೊಂಡು ಬೇರೆ ಯಾವನು ಗೋಪಾಲ? ನಾನು ಪಾಂಡ್ರಂಗ. ನೀನ್ ಗೋಪಾಲ ಅಲ್ವಾ? ನಮ್ಮ ಎತ್ತ ತಾಯಿನಿಗೂ ನಾನು ಗೋಪಾಲ ಅಲ್ಲ ಕಣ್ರಿ. ಯಾಕ್ರಿ ಹಿಡಿತಾ ಇದೀರಾ? ಆಗ್ಲೇ ಏಟ್ ಕೊಟ್ನಲ್ಲ, ಅದನ್ನೆಲ್ಲ ವಾಪಸ್ ತಗೊಂಡ್ಬಿಟ್ಟೆ. ಬುದ್ಧಿವಂತ ಗಿರಾಕಿ ನಡ್ಕೊಂಡ್ ಬಂದಿದ್ರ ಲೇ ದಂಡ ಪಿಂಡಗಳ. ಇವರಿಬ್ರು ಆಚೆ ಬಿಟ್ಬಿಟ್ಟು ಬಂದ್ರ ನಿಮ್ಮಿಬ್ರಿಗೂ ಕಮಿಷನ್ ಕಾದಿದೆ. ಹೋಗಿ ಹೋಗಿ ಇಂಥ ಮೆಂಟ್ಲಿ ಗಿರಾಕಿಗಳನ್ನ ಹಿಡ್ಕೊಂಡು ಬಂದ ಈ ದಂಡ ಪಿಂಡಗಳನ್ನ ನಮ್ಮ ಮನೆಯವರು ಇಂಟೆಲಿಜೆನ್ಸು ಅಂತ ಹೊಗಳ್ತಾ ಇದ್ದಾರಲ್ಲ, ಇವ್ರನ್ನ ಎಂತ ಇಂಟೆಲಿಜೆಂಟ್ ಇರಬೇಕು. ನಮ್ಮ ದೇವರು ಕೊಟ್ಟು ತಂಗಿ ಹೇಳ್ದ ಹಾಗೇನೆ ಈ ನಮ್ಮ ಜೇಡಿ ಮಣ್ಣು ಮತ್ತು ಕೆಂಪು ಮಣ್ಣಿಗೆ ನಾನು ಡಬ್ಬಲ್ ಕಮಿಷನ್ ಕೊಡ್ಲೇಬೇಕು. ಲೇ ಬಂದ್ರ ಇಬ್ರು ಇಲ್ಲೇ. ಬಾವಾ ಕೊಡಿ ಕಮಿಷನ್. ನಿಮ್ಮಿಬ್ಬರಿಗೂ ಕೊಡದಕ್ಕಾಗತ್ತೇನ್ರಪ್ಪ? ಬಂದ್ರು ಗಿರಾಕಿಗಳು ಕರ್ಕೊಂಡ್ ಬರ್ತೀನಿ ಅಂತ ಯಾವನೋ ಮೆಂಟ್ಲನ್ ಕರ್ಕೊಂಡ್ ಬಂದಿದ್ರಲ್ಲ, ನಿಮ್ಮಿಬ್ರು ತಲೆ ಗೊತ್ತಿದೇನ್ರ? ಬಾವಾ ಏನೋ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡಿದ್ದೀರಾ. ಪಾಪ ನಿಮ್ಗೂ ಬಿಸ್ನೆಸ್ ಆಗ್ಲಿ ಅಂತ ಯಾವ್ದೋ ಒಬ್ಬ ಗಿರಾಕಿನ ಕರ್ಕೊಂಡ್ ಬಂದ್ರೆ ನಮ್ಗೆ ಹೊಡಿತೀರನ್ರಿ. ಇಷ್ಟು ಹೇಳಿದ್ಮೇಲೆ ನಿಮ್ಮಿಬ್ರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನಿಮ್ಮಿಬ್ರಂತ ದಡ್ರು ಇನ್ಯಾರು ಇಲ್ಲ ಕಣ್ರ. ಏನಪ್ಪ ಬೆಳಿಗ್ಗೆಯಿಂದ ಇಬ್ರು ತಿಂಡಿನೇ ತಿಂದಿಲ್ಲ, ಯಾಕೆ ಕೂತಿದ್ದೀರಾ? ಚಂಪ ರಜೆ ಹಾಕಿರೋದ್ರಿಂದ ಆ ಡ್ಯೂಟಿ ನನ್ನ ತಲೆಗೆ ಬಂದಿದೆ. ಬೆಳಿಗ್ಗೆಯಿಂದ 3 ಸಲ ಕಲ್ದೆ ಬಂದಿಲ್ಲ, ಈಗಲೂ ಕಲಿತಾ ಇದ್ದೀನಿ. ಬಂದ್ರೆ ಸರಿ, ಇಲ್ಲ ಅಂದ್ರೆ ತಿಂಡಿದೆಲ್ಲ ನಾಯಿ ಹಾಕ್ತೀನಿ.
ಏನಮ್ಮ ನೀನ್ ಇವ್ರನ್ನ ಹೊಡೆದಿದ್ದಕ್ಕೆ ಇವರಿಬ್ರು ತಿಂಡಿ ತಿಂತ ಇಲ್ಲ. ಪಾಂಡುರಂಗ ಗಂಡುಗಲಿ ಹಂಗೆ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು ಅದೇನು ಅಂತ ಹೇಳಿ. ಹುಡುಗನ ಮೇಲೆ ಯಾಕೆ ಕೈ ಮಾಡ್ತೀಯಾ? ಮಾತ್ರ ಶ್ರೀ ರಂಗಮ್ಮನವ್ರೆ, ನಿಮಗೆ ಗೊತ್ತಿಲ್ಲ, ಗಿರಾಕಿ ಅಂತ ಯಾವನೊಬ್ಬನು ತಿಕ್ಲನ್ ಕರ್ಕೊಂಡ್ಬಂದು ಅವನ ಕೈಯಿಂದ ನನಗೆ ಇವರಿಬ್ರು ಕಾಚಿಕ್ಕೆ ಒರೆಸ್ಬಿಟ್ಟು ಲೆಕ್ಕದಲ್ಲಿ ನೋಡಿದ್ರೆ ಈ ತಿಂಡಿ ತಿನ್ನೋದನ್ನ ನಾನು ಬಿಡ್ಬೇಕಿತ್ತು. ಇವ್ರಿಬ್ರು ಬಿಟ್ಟಿದ್ರೆ ಅಷ್ಟೇನೆ. ಹೋಗ್ರ ತಿಂಡಿ ತಿಂದು ಸಾಯ್ರ, ಇಲ್ಲಾಂದ್ರೆ ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಬಾವ ನಮ್ಗೀಗ ಸಾಯ್ಬೇಕು ಅಂತ ಅನಿಸ್ತಾ ಇದೆ. ಏನ್ರ ಇದು ಅಪರೂಪಕ್ಕೊಮ್ಮೆ ಒಳ್ಳೆ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರ. ಲೇಟ್ ಮಾಡ್ಬಿಡ್ಬೇಕಂದ್ರ ಈಗಿಂದೀಗ್ಲೇ ಕಾರ್ಯಗತ ಕೇಳಿದ್ಬಿಡ್ರ. ನೀನೇ ಒಂದು ಐಡಿಯಾ ಕೊಡು. ಒಂದು ಕೆಲಸ ಮಾಡ್ರ, ಯಾವ್ದಾದ್ರು ಮಾಡಿ ಹತ್ತು ಬಿಡಿ, ಸುತ್ತ ತುದಿಗೆ ನಿಂತ್ಕೊಳ್ಳಿ, ಇಬ್ರು ಕೈ ಹಿಡ್ಕೊಳ್ಳಿ, ಕಣ್ಣನ್ನ ಮುಚ್ಕೊಳ್ಳಿ, ಅರೋಹರ ಮಹಾದೇವ್ ಅಂತ ಅಲ್ಲಿಂದ ಎಗರ್ ಬಿಡ್ರ. ಶಿವ ಶಿವ ಅಂತ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀನಿ. ಇದೇ ಬಿಲ್ಡಿಂಗ್ ಯಪ್ಪ, ನಿಮ್ಮಿಬ್ಬರಿಗೂ ಕೈ ಮುಗಿತೀನಿ ಕಂಡ್ರ. ಅಂತ ಕೆಲಸ ಮಾತ್ರ ಮಾಡಬೇಡಿ. ನೀವು ನನ್ನ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬೀಳೋದು, ಬಟಕಂತ ನಿಮ್ ಪ್ರಾಣ ಹೋಗೋದು, ಪೊಲೀಸ್ನವ್ರು ಬಂದು ನನ್ನ ಲಬಕತ್ತೆ ಎತ್ತಾಕೊಂಡು ಹೋಗೋದು, ಆಮೇಲೆ ಇಡೀ ಆಸ್ತಿನ ಇವಳೊಬ್ಳು ಅನುಭವಿಸ್ಬೇಕಾಗಿದ್ರೆ ನೀನು ಕೊಡ. ಏನು ಅಂತ ಕೊಡ್ಲಪ್ಪ. ನಿಮ್ಮನ್ನ ತಗೊಂಡೋಗಿ ರೈಲ್ವೆ ಹಳಿ ಮೇಲೆ ಏನಾದ್ರು ಮಲಗಿಸಿದ್ರೆ ಆ ರೈಲ್ ಅಪ್ಪಿ ತಪ್ಪಿ ಏನಾದ್ರು ನಿನ್ನ ಮೇಲೆ ಹತ್ಬಿಡ್ತು ಅಂದ್ರೆ ರೈಲೇ ದಬಾಕೊಂಡ್ಬಿಡುತ್ತೆ. ಅನ್ಯಾಯ ರೈಲಲ್ಲಿರೋರೆಲ್ಲ ಸತ್ತೋಗ್ಬಿಡ್ತಾರೆ. ಇವ್ರು ಒಂದ್ ಥಿಂಗ್, ಒಂದು ಹಗ್ಗ ತಗೊಂಡ್ರ, ಯಾವ್ದಾದ್ರು ಮರಕ್ಕೆ ನೇತಾಕೊಂಡ್ಬಿಡ್ರ. ಹಬಿ, ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಇದ್ದೇ ಪ್ರಶ್ನೆನ ಸಾಯೋದಕ್ಕೆ ಅಂತ ಹೊಟ್ಟಿದಾರಲ್ಲ ಈ ನಿಮ್ಮಿಬ್ಬರು ಶಿಷ್ಯಂದ್ರು, ಇವ್ರನ್ನ ಕೇಳು. ಆಕ್ಚುಲಿ ನಿಮ್ದೇ ತಪ್ಪು. ನೀವ್ಯಾಕೆ ಅವ್ರನ್ನ ಬೀಟ್ ಮಾಡ್ಬೇಕಾಗಿತ್ತು? ಸುಮ್ಮನೆ ಇರ್ರಿ, ನಾನು ಹೊಡೆದಾಗೆಲ್ಲ ಸಾಯೋ ಆಗಿದ್ದಿದ್ರೆ ಇವ್ರು ಕನಿಷ್ಠ ಪಕ್ಷ ಒಂದು 500 ಸಲ ಸತ್ತೋಗಿರೋರು. ಹಬಿ, ಮೊದ್ಲು ಇಲ್ಲಿಂದ ಹೋಗಿ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ. ಏನೋ ಅಪರೂಪಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಕಲ್ಲು ಹಾಕೇ ಬಿಟ್ರು. ಯಾರು ಏನೋ ಬಂದು ಕೂಸಿ ಹೊಡೆದ್ರು ಅಂತ ನೀವಿಬ್ರು ಸಾಯೋ ನಿರ್ಧಾರದಿಂದ ಮಾತ್ರ ಆಚೆ ಬರಬೇಡಿ. ನಾನು ಬೇಗ ಹೋಗಿ ಆರ್ಡರ್ ಕೊಟ್ಟು ಬರ್ತೀನಿ. ಏನಕ್ಕೆ? ನಿಮ್ಮಿಬ್ರು ಹೆಣಗಳ ಮೇಲೆ ಒತ್ಸೋ ಬಿಳಿ ಬಟ್ಟೆಗೆ. ಏ, ಯಾಕೋ ಸಾಯ್ಬೇಕು ಅಂತಿದ್ದೀರಾ? ಬಾವ ಮಾಡ್ರ ಅವಮಾನಕ್ಕೆ ಬದುಕಿರೋದಕ್ಕಾಗತ್ತೇನ್ರಿ? ಸತ್ತು ಏನ್ ಸಾಧನೆ ಮಾಡ್ತೀರಾ? ಇದ್ದು ಸಾಧನೆ ಮಾಡ್ಬೇಕು. ನಿಮ್ ಭಾವ ಹೊಟ್ಟೆ ಉಟ್ಕೋಬೇಕು. ಹಾಗೇನಾದ್ರೂ ಬಿಸ್ನೆಸ್ ಶುರು ಮಾಡಿ. ಬಟ್ಟೆ ಓಡಿಸೋ ಮಾತು ಹಾಗಿರ್ಲಿ, ಬಂಡವಾಳ ಯಾರೋ ಕೊಡ್ತಾರೆ? ನಾನ್ ಕೊಡ್ತೀನಿ. ಎಷ್ಟು ಕೊಟ್ಬಿಡ್ತೀರಾ? 1 ಲಕ್ಷ. ಕರಬಿಡಿ ಕರಬಿಡಿ ಕರಬಿಡಿ. ಕಟೋರ ಖಾರ ಪುಡಿ, ಚಾರ್ಗಾಕಿ, ಚಟ್ನಿಗಾಗಿ, ಪಲ್ಯಕ್ಕಾಕಿ, ಸಾಂಬಾರ್ಗಾಕಿ, ಹುಳಿಗಾಕಿ, ಸಾಗುಗಾಕಿ, ಸ್ವೀಟ್ಗಾಕಿ. ಕಟೋರ ಖಾರ ಪುಡಿ. ಬನ್ನಿ ಬನ್ನಿ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಕಟೋರ ಖಾರ ಪುಡಿ, ಖಾರ ಪುಡಿ, ಖಾರ ಪುಡಿನಾ? ತಿಂದು ನೋಡಿ, ಖಾರ ಇದ್ರೆ ಕಾಸು, ಇಲ್ಲಾಂದ್ರೆ ವಾಪಸ್ಸು. ಏನ್ ಸ್ವಾಮಿ ಇಷ್ಟೊಂದು ಖಾರ? ಖಾರದ ಪುಡಿ ಖಾರ ಇಲ್ಲದೆ ಏನ್ ಸ್ವೀಟಾಗ ಇರತ್ತೆ? ಇಷ್ಟೊಂದು ಖಾರ ತಿಂದ್ರೆ ಅಷ್ಟೇ ಸ್ವಾಮಿ ಸತ್ತೋಗ್ಬಿಡ್ತಾರೆ. ನೀನಿನ್ನ ಬದುಕಿದ್ಯಲ್ಲ, ಬೇಗ ಮನೆ ಹೋಗೋ. ಬಂದ್ಬಿಟ್ಟ ಟೇಸ್ಟ್ ನೋಡಕ್ಕೆ. ಖಾರ ಪುಡಿ, ಕಠೋರ ಖಾರದ ಪುಡಿ. ಲೇ, ಏನ್ರ ಇದೆಲ್ಲ? ನಾವು ಸಾಯೋ ನಿರ್ಧಾರನ ಕೈ ಬಿಟ್ಟು ಈ ಖಾರದ ಪುಡಿ ಬಿಸ್ನೆಸ್ ನ ಶುರು ಮಾಡಿದೀವಿ. ಮಾಡ್ರಾಗ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ. ಕೊಡ್ಬಿಡ್ತೀನಿ ನೋಡು. ಖಾರದ ಪುಡಿ ಯಾರು ಟೇಸ್ಟ್ ಮಾಡಿ ನೋಡ್ತಾರೆ? ಮಾಡ್ರಾಗ ಈಗಿನ ಕಾಲದಲ್ಲಿ ಯಾರು ನಂಬೋದಿಕ್ ಆಗೋದಿಲ್ಲ. ಖಾರದ ಪುಡಿ ಒಳಗೆ ಕಲರ್ನ ಕಲಬೆರಕೆ ಮಾಡಿ ಮಾರ್ತಿದಾರಂತೆ. ಇವತ್ತಲ್ಲ ನಾಳೆ ನೀವು ಕೂಡ ಆ ಪಾಂಡುರಂಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೆ ಬಾಗ್ಲಾಕಿ ನಮ್ ಬಿಸ್ನೆಸ್ ಗೆ ಇಳಿಬೇಕಾಗತ್ತೆ. ನನ್ನ ಮೇಲೆ ಪ್ರತಿಕಾರ ತಗೋಬೇಕು ಅಂತ ಜಾಜಿ ಜಂಬಲ್ದಿನ್ನಿಯವರ ಕುಮ್ಮಕ್ಕಿನಿಂದಾಗಿ ನೀವು ಕಠೋರ ಖಾರದ ಪುಡಿ ವ್ಯಾಪಾರ ಶುರು ಮಾಡಿದ್ದೀರಾ. ಕಣ ನಿನ್ನ ಮಖಾಡೆ ಮಲಗಿಸ್ಬೇಕಂದ್ರೆ ನಮ್ಮ ಕಠೋರವಾದ ಪ್ಲಾನ್. ಲೇ ದಂಡ ಪಿಂಡಗಳ, ಗೊತ್ತು ತಾನೆ ನಾನು ಯಾರು ಅಂತ. ಗಂಡಗಲಿ ವಂಶದ ಕಟ್ಟ ಕಡೆ ಎತ್ತುಂಡು ಪಾಂಡುರಂಗ ಗಂಡಗಲಿ, ಎಡಗೈ ಎತ್ತಿದ್ರು ವೀರಕೇಸರಿ, ಬಾಲಗೈ ಎತ್ತಿದ್ರು ವೀರ ಮದಕರಿ. ನಾನೇನಾದ್ರೂ ಶಾಪ ಹಾಕ್ಬಿಟ್ಟ ಅಂದ್ರೆ ನೀವು ಹಂಗಂಗೆ ಹಾಳಾಗೋಗ್ಬಿಡ್ತೀರಾ. ಏನಂತ ಶಾಪ ಹಾಕ್ತೀರಾ? ನಿಮ್ಮ ಬಿಸ್ನೆಸ್ ಯಾಕೆ ಕುಟ್ಕೊಂಡು ಹೋಗ, ನಿಮ್ಮ ಕಾರ್ ಪುಡಿ ತಿಂದರ್ಗ ಅಲ್ಸರ್ ಬರ, ನಿಮ್ಮ ಪೊಲೀಸರು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ತುಂಬಾ ಅಂತ. ಅಣ್ಣಯ್ಯ, ಪಾಪ ನಮ್ಮ ಯಜಮಾನ್ರು ಅಪರೂಪಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನೀನ್ ಅವ್ರಿಗೆ ಶಾಪ ಹಾಕ್ತೀಯಾ? ದೇವರ ಕೊಡತಾಗೆ ಒಳಗಡೆ ನನ್ನ ರಿಯಲ್ ಎಸ್ಟೇಟ್ ಆಫೀಸ್ ಇದೆ. ಇವರು ಮನೆ ಮುಂದೆ ಕಾರ್ ಪುಡಿ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬಂದು ಗಿರಾಕಿಗಳೆಲ್ಲ ಏನ್ ಇವರು ಸಣ್ಣ ಮಾಡಿದವರು ಅಂತ ಹಂಗಂಗೆ ವಾಪಸ್ ಹೋಗ್ಬಿಡಲ್ಲ. ನಿಮ್ಮ ಬಿಸ್ನೆಸ್ ಹಾಳಾಗ್ಬೇಕು ಅಂತಾನೆ ನಾವು ಖಾರದ ಪುಡಿ ಕೈ ಹಾಕಿದ್ರಿ. ಹಬಿ, ಅವ್ರ ಬಿಸ್ನೆಸ್ ಅವ್ರಿಗೆ, ನಿಮ್ ಬಿಸ್ನೆಸ್ ನಿಮ್ಗೆ. ಸುಮ್ಮನೆ ಅವ್ರ ಹೊಟ್ಟೆ ಕೊರಿಸ್ತೀರಾ? ಒಳಗಡೆ ಹೋಗಿ ನಿಮ್ ಚೇರ್ ಮೇಲೆ ಕುತ್ಕೊಂಡು ನೊಣ ಹೊಡಿರಿ. ದಂಡ ಪಿಂಡಗಳ ನೋಡ್ತಾ ಇರ, ಅದು ಯಾರು ಹಾಳಾಗ್ತಾರೆ, ಯಾರು ಉತ್ತಾರ ಆಗ್ತಾರೆ ಅಂತ. ಏನಪ್ಪ, ಬೆಳಿಗ್ಗೆಯಿಂದ ಎಷ್ಟೇಲಾಯ್ತು? ಒಂದ್ ಅರ್ಧ ಚಮಚ, ಅದು ಫ್ರೀ ಆಗಿ. ಯಾಕಪ್ಪ, ಚೆನ್ನಾಗಿ ಪ್ರಚಾರ ಮಾಡಿ. ಏನಂತ ಪ್ರಚಾರ ಮಾಡ್ಬೇಕು? ತೋರಿಸ್ತೀನಿ. ಖಾರದ ಪುಡಿ, ಸಖತ್ ರುಚಿ, ಸಖತ್ ಕೆಂಪು, ತಿಂದ್ರೆ ಬ್ರಹ್ಮಾನಂದ, ನಿತ್ಯಾನಂದ ಆಗುತ್ತೆ. ಖಾರದ ಪುಡಿ, ಬೇಗ ಬೇಗ ಬಂದು ಕೊಂಡ್ಕೊಳ್ಳಿ. ಈಗ ಪ್ರಚಾರ ಮಾಡಿ. ಖಾರದ ಪುಡಿ, ಸಖತ್ ಬಣ್ಣ, ಸಖತ್ ರುಚಿ. ಬನ್ನಿ ತಿನ್ನಿ, ತಿಂದ್ರೆ ಪ್ರೇಮಾನಂದ ಆಗತ್ತೆ, ನಿತ್ಯಾನಂದ ಆಗತ್ತೆ, ಇನ್ನು ಏನೇನೋ ಆನಂದಗಳಾಗತ್ತೆ. ಒಂದ್ ಪ್ಯಾಕೆಟ್ ಖಾರದ ಪುಡಿ ಕೊಡಪ್ಪ. ಬರೀ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ, ಗಿರಾಕಿನೇ ಕಾಣಿಸ್ತಾ ಇಲ್ಲ. ನಾನು
ಇಲ್ವೇನ ಇಲ್ಲಿ ಅಷ್ಟೇ ಅವ್ರೆ ತಾವು ಕಾಸು ಕೊಟ್ಟು ಖಾರದ ಪುಡಿ ಕೊಂಡ್ಕೊತಾ ಇದ್ರಾ? ನಾವ್ ಯಾಕೆ ಕಾಸು ಕೊಟ್ಟು ಕೊಂಡ್ಕೊಳ್ಳಿ ನಿಮ್ ಬೇಯ್ಸ್ ಹಾಕ್ತೀನಲ್ಲ ಅದಕ್ಕೆ ಬೇಕಾಗಿತ್ತು ಏನಪ್ಪ ಎಷ್ಟು ವ್ಯಾಪಾರ ಆಯ್ತು 2 ಪ್ಯಾಕೆಟ್ ಅದು ಬಿಟ್ಟಿ. ಈಗ ತಾನೇ ಟಿವಿ ತೋರಿಸ್ತಾ ಇದ್ರು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಜನಗಳು ಖಾರದ ಪುಡಿನ ಕಣ್ಣಿಗೆರ್ಚಿ ರೌಡಿನ ಓಡಿಸ್ಬಿಟ್ರಂತೆ. ನೀವು ಹಾಗೆ ಪ್ರಚಾರ ಮಾಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಹಾ. ಮಾಡಿ ಮಾಡಿ. ಖಾರದ ಪುಡಿ ಕಠೋರ ಖಾರದ ಪುಡಿ, ರೌಡಿಗಳನ್ನ ಓಡಿಸೋ ಖಾರದ ಪುಡಿ, ಕಳ್ಳರನ್ನ ಓಡಿಸೋ ಖಾರದ ಪುಡಿ. ಕಲರ್ ಬ್ರ್ಯಾಂಡ್ ಹಳೆ ಗಿರಾಕಿ. ಹೌದು ಕಣ್ರಿ, 1 ಪ್ಯಾಕೆಟ್ ಖಾರದ ಪುಡಿನ ನಿಮ್ ಮನೇಲಿ ಇಟ್ಕೊಂಡ್ರೆ ಕಳ್ಳ ಹತ್ರ ಕೂಡ ಬರಲ್ಲ, ಹಾಗೆ ಓಡೋಗ್ಬಿಡ್ತಾನೆ. ಅದೇ ಓಡುತ್ತಾನೆ. ನೋಡು, ಕಳ್ಳ ಬರ್ತಾ ಇದ್ದಾನೆ ಅಂತ ಗೊತ್ತಾಗ್ತಿದ್ದಾಗೆ ಖಾರದ ಪುಡಿನ ಈಗ ಕೈಗೆ ಹಾಕೋಬೇಕು. ಕಳ್ಳ ಮನೆ ಒಳಗಡೆ ಈ ಎಂಟ್ರಿ ಕೊಡ್ತಿದ್ದಾಗೆ ಯಾಕಪ್ಪ ನಮ್ಮ ಹುಡುಗರು ನೋಡಿತಾ ನೋಡಿ ಸರ್, ನನ್ನ ಕಣ್ಣಿಗೆ ಖಾರದ ಪುಡಿ ಹಾಕಿದ್ರು. ಆಚೆ ಬರೋ, ನಿಮ್ಮನ್ನ ನೋಡ್ಕೊತೀನಿ. ನೆಟ್ಟಿಗೆ ವ್ಯಾಪಾರ ಮಾಡ್ಕೊಂಡಿರೋದನ್ನ ಬಿಟ್ಬಿಟ್ಟು ಹೋಗೋರು ಬರೋರ್ ಕಣ್ಣಿಗೆಲ್ಲ ಖಾರ ಪುಡಿ ಹಾಕ್ತಿರಲ್ಲ, ನಿಮ್ಗೇನಾದ್ರು ನೆಟ್ಟಿಗೆ ಮನೆಗೆ ಹೋದ್ರೆ ಸರಿ, ಇಲ್ಲ ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಡ್ತೀನಿ. ಏನಪ್ಪ ಇವತ್ತಾದ್ರೂ ಚೆನ್ನಾಗಿ ವ್ಯಾಪಾರ ಮಾಡಿ, ಇಲ್ಲ ಅಂದ್ರೆ ಬಂಡವಾಳ ಒಳಗ್ ಬಂದ್ಬಿಡುತ್ತೆ. ನೋಡ್ತಾ ಇರಪ್ಪಲ್ಲೋ, ಇವತ್ತು ಬಾಕ್ಸೇ ಮಾಡ್ಬಿಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಖಾರದ ಪುಡಿ, ರೌಡಿ ನೋಡ್ಸ ಖಾರದ ಪುಡಿ. ಖಾರದ ಪುಡಿ ಏನ್ರ ಇದು? ರೌಡಿ ನೋಡ್ಸ ಖಾರದ ಪುಡಿ. ಲಾಂಗ್ ಬೇಡ, ಮಚ್ಚು ಬೇಡ, ಫೈಟ್ ಬೇಡ, ರೇಜರ್ ಬೇಡ, ಇದನ್ನ ತೋರ್ಸಿದ್ರೆ ಸಾಕು ರೌಡಿಗಳು ಓಡ ಬರ್ತಾರೆ. ಯಾರ್ ಕಿವಿ ಮೇಲೆ ಹೂವ ಇಡ್ತಿದ್ದೀರಾ? ಈ ಖಾರದ ಪುಡಿ ತೋರಿಸಿದ್ರೆ ರೌಡಿಗಳು ಓಡೋಗ್ತಾರಾ? ಓಡ್ಸೋದು ಹೋದ್ರೆ ಹಾಗಲ್ಲಣ್ಣ. ಖಾರದ ಪುಡಿ ತಗೊಂಡು ರೌಡಿ ಕಣ್ಣಿಗೆ ಎರಚಿದ್ರೆ ಆ ರೌಡಿ ಅಲ್ಲಿಂದ ದೌಡು. ಈ ಬಾಕ್ಸ್ ಎಷ್ಟು? 3000 ರೂಪಾಯಿ. ಈ ಬಾಕ್ಸ್ ಎಷ್ಟು? 2000 ರೂಪಾಯಿ. ಸರಿ, ಬರ್ತೀನಿ. ಅಣ್ಣ, ದುಡ್ಡು. ಈ ಖಾರದ ಪುಡಿ ಕರೆಕ್ಟಾಗಿ ವರ್ಕ್ ಮಾಡುತ್ತೋ ಇಲ್ವೋ ಅಂತ ಚೆಕ್ ಮಾಡೋದ್ ಬೇಡವಾ? ಮೊದ್ಲು ಖಾರದ ಪುಡಿನ ರೌಡಿಗಳು ಕಣ್ಣಿಗೆ ಹಾಕ್ತೀನಿ. ಅವರಿಂದ 1,00,000 2,00,000 ಸಿಕ್ಕಿದ್ರೆ ನಿಮ್ದು 5,000 ತಂದು ಬಿಸಾಕ್ತೀನಿ. ಇಲ್ಲ ಅಂದ್ರೆ ಖಾರದ ಪುಡಿ ತಂದು ನಿಮ್ ತಲೆ ಮೇಲೆ ಸುರಿತೀನಿ. ಖಾರದ ಪುಡಿ ಏನ್ರ ಇದು? ರೌಡಿಗಳು ನೋಡ್ತಾ ಖಾರದ ಪುಡಿ. ಹೌದಾ? ಅದು ಎತ್ಕೊಡು, ಅದನ್ನ ಎತ್ಕೊಡು. ಯಾವ ಜೋಬಲ್ಲಿ ಇಟ್ಟಿದ್ರಣ್ಣ? ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಅಲ್ಲ ಖಾರದ ಪುಡಿ ಕಣ್ಗೆ. ಎಂತೆಂತ ಗಿರಾಕಿಗಳು ಸಿಗ್ತಾ ಇದಾರೋ, ದುಡ್ಡು ಕೊಡದೆ ಖಾರದ ಪುಡಿ ತಗೊಂಡು ಹೋಗ್ತಾರ ಅವ್ರು. ದುಡ್ಡಿಂದ ಕಣ್ಣೀರು ಸುರಿಸ್ತಾ ಇರೋರು ನಾವು. ಇದು ಒಂಥರ ಸಮಾಚಾರ ಚೆನ್ನಾಗಿದೆ. ಏನಪ್ಪ ಎಲ್ಲಿವರೆಗೂ ಬಂತು ವ್ಯಾಪಾರ? ಆಗ ಹೇಳ್ದಾಗೆ ಬಾಕ್ಸ್ನೇ ಸೇಲ್ ಮಾಡಿದೀವಿ. ಹಾಗಾದ್ರೆ ಸಿಕ್ಕಾಪಟ್ಟೆ ಲಾಭ ಬಂದಿರ್ಬೇಕು. ರೌಡಿಗಳೆಲ್ಲ ಬಂದು ರೋಪ್ ಹಾಕಿ ಬಿಟ್ಟಿಯಾಗಿ ಎತ್ಕೊಂಡು ಹೋದ್ರು. ಇದಕ್ಕೆ ಅಲ್ಲ ಕಾರಣ ನೀನು. ರೌಡಿ ಖಾರದ ಪುಡಿ ಅಂತ ಹೇಳಿದಕ್ಕೆ ಪ್ರಾಬ್ಲಮ್ ಆಗಿರ್ಬೇಕು. ಇನ್ಮೇಲೆ ಚಳುವಳಿ ಖಾರದ ಪುಡಿ ಅಂತ ಹೇಳಿ, ಆಗ ಅವರೇ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಅಲ್ಲೋ ಕಾಸು? ನಿಮ್ಗೆ ಅಡಿಗೆ ಮಾಡಕ್ ಬೇಕಲ್ಲಪ್ಪ, ಅದಕ್ಕೆ ಚಳವಳಿ ಖಾರದ ಪುಡಿ, ಚಳವಳಿ ಖಾರದ ಪುಡಿ. ಚಳುವಳಿಗಾರು ಯಾವ್ದ್ರ ಬಗ್ಗೆ ಹೋರಾಟ ನಡೆಸ್ತಾ ಇದ್ದೀರಾ? ಮೆಣಸಿನ್ಕಾಯಿ ಬೆಲೆ ಬರ್ಲಿ ಅಂತ ನಾವು ಚಳುವಳಿ ಮಾಡ್ತಾ ಇದೀವಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಬ್ರ್ಯಾಂಡಿನ ಮೆಣಸಿನ ಪುಡಿ ತಗೊಂಡೋಗಿ ವಿಧಾನಸೌಧದ ಮುಂದೆ ಇಟ್ಕೊಂಡು ಧರಣಿ ಹೋದ್ರೆ ಮೆಣಸಿನ್ಕಾಯಿ ಸರಿ ಹಂಗಂಗೆ ಏರ್ಬಿಡುತ್ತೆ. ಏ ರೌಡಿ ಎದ್ರಕೊಂಡು ಒಳಗಡೆ ಇಟ್ವಿ ಕೊಡ್ತೀವಿ. ಏನ್ರಿ ಮೆಣಸಿನ್ಕಾಯಿ ಒಳ್ಳೆ ಬೆಲೆ ಬರ್ಲಿ ಅಂತ ತಿಳುವಳಿ ಮಾಡ್ತಾ ಇದೀವಿ, ನೀವು ನಮ್ಮ ತಾನೇ ಹಣ ಕೇಳ್ತೀರಾ? ಯಾರ್ಗಣ ಧಿಕ್ಕಾರ ಕೂಗಿದ್ದು? ನಿಮ್ಗೆ. ಬೆಣ್ಣೆ ವಾಸನೆ ಖಮ್ಮತ್ತ ಬರ್ತಾ ಇದೆಯಲ್ಲೇ. ಅಕ್ಕಪಕ್ಕದ ಮನೆಯವ್ರು ಯಾರಾದ್ರೂ ದೋಸೆ ಮಾಡ್ತಿರ್ಬೇಕು. ಇಲ್ಲ ಕಣಿ, ಇಲ್ಲ ಹತ್ತಿರದಲ್ಲಿ ಬರ್ತಾ ಇದೆ. ತಾಜಾ ಬೆಣ್ಣೆ, ಹಸುವಿನ ಬೆಣ್ಣೆ, ಎಮ್ಮೆ ಬೆಣ್ಣೆ, ತಾಜಾ ಬೆಣ್ಣೆ, ಬನ್ನಿ ಕೆಜಿ 100. ಹಲೋ, ಜಾಜಿ ಸ್ಪೀಕಿಂಗ್. ABC ಹೋಟ್ಲಾ? ಸರ್, ನಾವು ತಾಜಾ ಬೆಣ್ಣೆನ ತಯಾರಿಸ್ತೀವಿ. ಅಲ್ಲೇ ಕಡ್ದು ಅಲ್ಲೇ ಬೆಣ್ಣೆ ತಯಾರಿಸ್ತೀವಿ. ನಿಮ್ಗೇನಾದ್ರು ಬೆಣ್ಣೆ ಬೇಕಾ? 5 kg ಬೇಕಾ? ಓಕೆ, ನಮ್ಮ ಬಾಯ್ಸ್ ನಿಮ್ಗೆ ತಲುಪಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ, ಜಾಜಿ ಸ್ಪೀಕಿಂಗ್. ನಾವು ತಾಜಾ ಬೆಣ್ಣೆನ ತಯಾರಿಸ್ತೀವಿ. ನಿಮ್ಗೇನಾದ್ರು ಬೆಣ್ಣೆ ಬೇಕಾಗಿತ್ತಾ? ನೀವೇ ಬೆಣ್ಣೆ ಮಾರಾಟ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ಸಾರಿ
ಅವ್ರೆ ಒಂದೊಂದು ವ್ಯಾಪಾರ ಶುರು ಮಾಡ್ತಾ ಇದ್ದೀರಲ್ಲ, ಯಾಕೆ? ಹೇಗಾದ್ರೂ ಮಾಡಿ ಗಂಡುಗಲಿ ಅವ್ರು ಓಪನ್ ಮಾಡೋ ಆಫೀಸ್ ನ ಮಟ್ಟ ಹಾಕ್ಬೇಕಲ್ಲ, ಅದಕ್ಕೆ. ಖಾರದ ಪುಡಿ ಬಿಸ್ನೆಸ್ಗೆ ಮಣ್ಣು ಹಾಕಿದ್ದಾಯ್ತಾ? ಅದ್ ಇದ್ದಿದ್ರೆ ಅದೇ ಬಿಸ್ನೆಸ್ ಮಾಡ್ತಾ ಇದ್ವಿ. ಆದ್ರೆ ಎಲ್ರು ಬಿಟ್ಟಿಯಾಗಿ ಎತ್ಕೊಂಡು ಹೋಗ್ಬಿಟ್ರಲ್ಲ. ಇದನ್ನು ಯಾರು ಬಿಟ್ಟಿಯಾಗಿ ಎತ್ಕೊಂಡು ಹೊರಟೋದ್ಲೆ? ಅಮ್ಮ ನೀನ್ ಅಪಶಕ್ನ ನುಡಿಬೇಡ, ಸುಮ್ಮನೆ ಅತ್ತೆ ಅವ್ರೆ, ಈಗ ನಾನು ಬೆಣ್ಣೆ ಜೊತೆ ಗುಲ್ಕನ್ನ ಮಿಕ್ಸ್ ಮಾಡಿ ಕೊಡ್ತೀನಿ, ತಿಂದು ನೋಡ್ರಿ ರುಚಿ ಹೇಳಿ. ನಿಮ್ ಮಾವನವ್ರು ಬದುಕಿದ್ದಾಗ ಬೆಣ್ಣೆ ಬಿಸ್ನೆಸ್ ಮಾಡ್ತಿದ್ರಾ? ಮುಚ್ಚಬಾಯಿ, ಹೀಗೆ ಒಂದ್ಸಲ ಬೆಣ್ಣೆ ಗುಲ್ಕನ್ ತಂದ್ಕೊಟ್ಟಿದ್ದು. ಅವಳು ಹೋದ್ಮೇಲೆ ನೀನೇಪ್ಪ ನನಗೆ ಕೊಡ್ತಾ ಇರೋದು. ನನಗಂತೂ ತುಂಬಾ ಖುಷಿ ಆಗೋಯ್ತು. ಅತ್ತೆ ಅವ್ರೆ, ಅಷ್ಟಿಲ್ದೆ ನಾನು ಹೇಳ್ತೀನ, ನನಗ್ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಬೆಣ್ಣೆ ಬೆಣ್ಣೆ ತಾಜಾ ಬೆಣ್ಣೆ, ಹಸುವಿನ ಬೆಣ್ಣೆ, ಎಮ್ಮೆ ಬೆಣ್ಣೆ, ಕೆಜಿ. ಖಾರ ಪುಡಿ ಮಾರಿದ ಸಾಲದು ಅಂತ ಈಗ ಬೆಣ್ಣೆ ಮಾರೋದು ಬೇರೆ ಶುರು ಮಾಡ್ಬಿಟ್ರೆ ನಿಮ್ಮನ್ನ ನಾನು ಮಟ್ಟ ಹಾಕ್ತೀನಿ ಮಾಯಾವತಿ. ಏನ್ ಬಾಸ್ ನೀವು ಕೆಲ್ಸ ಆಗ್ಬೇಕು ಅಂದಾಗ ಮಾತ್ರ ನನ್ನ ಕೊಡ್ತೀರಾ? ನಿನ್ನ ಹತ್ರ ಜಾಸ್ತಿ ಮಾತಾಡೋದಕ್ಕೆ ನನ್ನ ಹತ್ರ ಪುರುಸೊತ್ತಿಲ್ಲ. ಅವರಿಬ್ರು ಆ ವ್ಯಾಪಾರ ಮಾಡಬಾರ್ದು. ನೀವೇ ಯೋಚನೆ ಮಾಡ್ಬೇಡಿ ಬಾಸ್. ಝೂಮ್ ಬರಾಬರ್ ಝೂಮ್. ಇವಾಗ ಹೋಗಿ ಅವ್ರಿಗೆ ಬುದ್ಧಿ ಕಲ್ಸಿ. ಏನ್ ಅಂಗಡಿನ ಇದು? ಗಂಟ್ಲು ಹರ್ಕೊಂಡು ಉಸಿರು ಕಟ್ಟಂಗೆ ಬೆಣ್ಣೆ 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 ಅಂತ ಬರ್ಕೋತಾ ಇದೀನಿ. ಸುಳ್ಳದಂಗಡಿ ಇಡಕ್ಕಾಗುತ್ತಾನಯ್ಯ? ನನಗೆ ಹೇಳ್ದಂಗ ಅದ ಹೆಂಗೋ ಈ ಏರಿಯಾದಲ್ಲಿ ಅಂಗಡಿ ಇಟ್ಕೊಂಡ್ರಿ. ಸ್ವಾಮಿ, ನಮ್ಮನೆ ಗೇಟ್ ಒಳಗಡೆ ನಾವ್ ಅಂಗಡಿ ಇಟ್ಕೊಂಡ್ರೆ ನಿಮ್ದೇನ್ರಿ ತಕರಾರು? ನಾನು ಯಾರು ಗೊತ್ತಿಲ್ವಾ ನಿನಗೆ? ಈ ಏರಿಯಾ ರೌಡಿ, ನನ್ನ ಕೆಂಕಿ ಉಳ್ದೋರು ಯಾರು ಇಲ್ಲ. ಮರ್ಯಾದೆಗೆ ಹೇಳ್ತಾ ಇದೀನಿ ಕೇಳೋ, ಎತ್ತೋ ಅಂಗಡಿ. ಎತ್ಲಿಲ್ಲ ಅಂದ್ರೆ ನಿನ್ನ ಬೋಟಿ ತೆಗಿತೀನಿ. ಅದು ಬಿಟ್ಲಾ, ಬೆಂಗಳೂರಲ್ಲಿ ಈ ರೌಡಿಸಮ್ನ ಮೊದ್ಲು ಮಟ್ಟ ಹಾಕ್ಬೇಕು. ಏಟ್ ಬಿದ್ರು ಪರವಾಗಿಲ್ಲ. ನಮ್ಗ ಅಲ್ಲ, ಅವನ್ಗೆ ಹೆದರ್ಬೇಡ್ರು, ನಾನಿದ್ದೀನಿ. ಅಟ್ಯಾಕ್. ಜಾಜಿ ಅವ್ರೆ, ನೀವ್ ಇಷ್ಟ ಹೇಳಿದಿರಲ್ಲ, ಇವತ್ತು ಇವನು ನಾನು ಸುಮ್ಮನೆ ಆವಾಜ್ ಆಗ್ತೆ, ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗತ್ತ. ಬರ್ತೀನಿ. ನೋಡಿದ್ರಾ, ಇವರೆಲ್ಲ ಪುಡಿ ರೌಡಿಗಳು. ಇವ್ರಿಗೆಲ್ಲ ಹೆದರ್ಕೋಬಾರ್ದು. ಒಂದೇ ಒಂದು ಆವಾಜ್ ಹಾಕಿದ್ರೆ ಹೊರಟೋಗ್ಬಿಡ್ತಾರೆ. ನೀವ್ ಮತ್ತೆ ಬಂಜನು? ಅವಾಗ್ಲೇ ನಾನು ಓಡೋಗಿದ್ದು ನಿಮ್ ಜೋಕ್ ಕೊಡೋದಕ್ಕೆ. ಮರ್ಯಾದಕ್ಕೆ 1000 ರೂಪಾಯಿ ಹಪ್ತ ತೆಗಿರಿ ಈಗ. ಅದು ಬಿಟ್ಲಾ ಆವಾಜ್. ಇದ್ರಲ್ಲಿ ಮೊದ್ಲು ಯಾರು ಹೋಗ್ತೀರಾ ಹೇಳಿ? ಅಣ್ಣ, ನನಗ್ ಮದುವೆ ಆಗಿದೆ, ನಾನು ಬಿಟ್ಬಿಡು. ಬೇಕಿದ್ರೆ ಇವ್ನ್ ಕಳ್ಸು. ಅಣ್ಣ, ನಂಗಿನ್ನ ಮದ್ವೆ ಆಗಿಲ್ಲ ಅಣ್ಣ. ಒಂದೇ ಒಂದ್ಸಲ ಮದ್ವೆ ಆಗ್ತೀನಣ್ಣ, ಆಮೇಲೆ ತಪ್ಪಂಚಣ್ಣ. ಏಯ್, ನನ್ನ ಹತ್ರ ಈ ನಾಟಕ ಎಲ್ಲ ನಡೆಯಲ್ಲ. 1000 ರೂಪಾಯಿ ಕೊಡು, ನಾವಿಬ್ರು ಹೊಟ್ಟೆ ಕಟ್ಬಿಡ್ತೀವಿ. ಅದಕ್ಕೆ ಹೇಗಾದ್ರೂ ಮಾಡಿ ಕೊಟ್ಟು ಕಳ್ಸ್ರಿ. ಓಕೆ, ನಾನು ಕೊಡ್ತೀನಿ. ತಗೊಳಪ್ಪ, 1000 ರೂಪೀಸ್ ಪ್ಲೀಸ್. ಇವರಿಬ್ರು ಬಿಟ್ಬಿಡು. ಆಹಾ, ಬುಲ್ಬುಲ್, ನೋಡೋದಕ್ಕೆ ಸುಂದರವಾಗಿದ್ಯಾ. ನೀನ್ ಹೇಳ್ತಾ ಇದೀಯ ಅಂತ ಇಬ್ರು ಬಿಟ್ಬಿಟ್ಟು ಹೋಗ್ತೀನಿ. ನಾಳೆಯಿಂದ ದಿನಾ ಬರ್ತೀನಿ. ಏನ್ ಹಫ್ತ ವಸೂಲಿಗ? ಅಲ್ಲ, ಈ ಬ್ಯೂಟಿಫುಲ್ ಫೇಸ್ ನೋಡಕ್ಕೆ. ಝೂಮ್ ಬರಾಬರ್ ಝೂಮ್. ಏನಪ್ಪ, ಖಾರದ ಪುಡಿ ಬಿಸ್ನೆಸ್ ಶುರು ಮಾಡಿದ್ರೆ ಲಾಸ್, ಬೆಣ್ಣೆ ಬಿಸ್ನೆಸ್ ಶುರು ಮಾಡಿದ್ರೆ ಲಾಸ್. ನೀವ್ ಯಾವ್ದ್ರಲ್ಲಿ ಏಳ್ಗೆನ ಆಗ್ತಾ ಇಲ್ವಲ್ಲಪ್ಪ? ಅಲ್ಲೋ, ನಾವ್ ಯಾವ್ದೇ ಬಿಸ್ನೆಸ್ ಮಾಡೋದಕ್ಕೆ ಹೋದ್ರು ಯಾರಾದ್ರೂ ಒಬ್ರು ಬಂದು ಕಾಟ ಕೊಡ್ತಾನೆ ಇದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಲೋ, ಜಾಜಿ ಸ್ಪೀಕಿಂಗ್. ABC ಹೋಟ್ಲಾ? ಹೇಳಿ ಸರ್. ಇವತ್ತು 5 kg ಬೆಣ್ಣೆ ಬೇಕಾ? ಓಕೆ, ಸಪ್ಲೈ ಮಾಡ್ತೀವಿ. ಸರ್, ಮನಿ ತಿಂಗಳಾದ್ಮೇಲೆ ಒಟ್ಟಿಗೆ ಕೊಡ್ತೀರಾ? ಓಕೆ. ಅದು ಬಿಟ್ಲಾ, ABC ಹೋಟ್ಲಿಗೆ 5 kg ಬೆಣ್ಣೆ ಸಪ್ಲೈ ಮಾಡ್ರ. ಅದ್ಕೆ ಅವ್ರ ಬೆಣ್ಣೆ ಕೊಡ್ತಿದ್ದಾಗೆ ದುಡ್ಡು ಕೊಟ್ರೆ ಚೆನ್ನಾಗಿರ್ತಿತ್ತು. ದಿನ ದುಡ್ಡು ಕೊಟ್ರೆ ಖರ್ಚಾಗ್ಬಿಡುತ್ತೆ. ಒಟ್ಟಿಗೆ ದುಡ್ಡು ಕೊಟ್ರೆ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಹೋಗಿ ಅಂಗಡಿ ಓಪನ್ ಮಾಡಿ. ಆದ್ರ ಆ ರೌಡಿ ಬಂದು ಕಾಟ ಕೊಡ್ತಾನಲ್ಲ, ಅದಕ್ಕೆ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ಹೆಂಗೆ ಪ್ಲಾನ್? ಸೂಪರ್. ಹೇಗಿದೆ? ಸೂಪರ್. ಈಗ ಯಾವ ರೋಡಿ ಬರ್ತಾನೆ ಅಂತ ನಾನು ನೋಡ್ತೀನಿ. ಬಂದು ಮಾರ. ಬೆಣ್ಣೆ ಬೆಣ್ಣೆ, ಹಸುವಿನ ಬೆಣ್ಣೆ, ತಾಜಾ ಬೆಣ್ಣೆ, ಕೆಜಿಗಿನ್ನೋರು. ವಿಠಲ್ ಮಹಾರಾಜ್, ಈಗ ನಿನಗೆ ಕಾದಿದೆ. ಕೋಟ ಅಂಗಡಿ, ನಾಟಿ ಅಂಗಡಿ, ಬೋಟಿ ತೆಗಿಯೋ ಅಂಗಡಿ. ಹೇಳೋರಿಲ್ಲ, ಕೇಳೋರಿಲ್ಲ, ಲೈಸೆನ್ಸ್ ತಗೊಳ್ಳೋ ಬುದ್ಧಿ ಅಂತೂ ಮೊದಲೇ ಇಲ್ಲ. ನನ್ನ ಹೆಸರು ಗೊತ್ತಿಲ್ವೇನ ನಿನಗೆ? ಬೇರೆ ಫೇಮಸ್
ಆಫೀಸರ್ ಅಶೋಕ್ ಕುಮಾರ್ ಇನ್ ಬಾಂಬೆ. ಯಾಕೋ ನಿನಗೆ ನನ್ನ ಹೆಸರು ಗೊತ್ತಿರಲಿಲ್ವೇನಾ? ತುಂಬಾ ಜನ ಇನ್ಸ್ಪೆಕ್ಟರ್ಗಳು ಇರ್ತಾರಲ್ಲ, ಎಲ್ಲರ ಹೆಸರು ನೆನ್ಪಿಟ್ಕೊಳಕ್ಕಾಗಲ್ಲ. ಸರಿ, ನೀನ್ ಯಾವ ಸ್ಟೇಷನ್ ಕೆಲಸ ಮಾಡ್ತೀಯಾ? ನಿನ್ ನಂಬರ್ ಏನು? ಇಲ್ಲೇ ಪಕ್ಕದಲ್ಲಿರೋ ಸ್ಟೇಷನ್. ಅಂದ್ರೆ 13ನೇ ಕ್ಲಾಸ್ ಅಲ್ಲಿ ಇದೆಯಲ್ಲ ಸ್ಟೇಷನ್? 13ನೇ ಕ್ಲಾಸ್ ಅಲ್ಲಿ ಸ್ಟೇಷನ್ ಎಲ್ಲ ಇದೆ. 14ನೇ ಕ್ಲಾಸ್ ಅಲ್ಲಿ ಇರುತ್ತೆ. 14ನೇ ಕ್ಲಾಸ್ ಅಲ್ಲಿ ಎಲ್ಲ ಸ್ಟೇಷನ್. ಇಡೀ ಏರಿಯಾದಲ್ಲಿ ಇರೋದು ಒಂದೇ ಒಂದು ಸ್ಟೇಷನ್, ಅದು ಸರ್ಕಲ್ ಮಧ್ಯದಲ್ಲಿದೆ. ನೀನ್ ಯಾರು ಅಂತ ನಂಗೆ ಗೊತ್ತಾಗೋಯ್ತು ಕಣ. ಸತ್ಯ ಹೇಳಿದ್ರೆ ಬಂದ್ಕೊಂತೀಯ, ಸುಳ್ಳು ಹೇಳಿದ್ರೆ ಅನ್ಯಾಯ ಸತ್ತೋಗ್ಬಿಡ್ತೀಯ. ಸರ್ ಹೊಡಿಬೇಡಿ ಸರ್. ನೋಡ, ಈ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಒಂದು ಸಲ ಕಣ್ಣಿಟ್ಬಿಟ್ಟ ಅಂದ್ರೆ ಸತ್ಯ ಆಚೆ ಬರಬಾರ್ದು, ನಿನ್ ಸಮಾಧಾನ ಆಗಲ್ಲ. ಹೇಳ್ತೀನಿ ಸರ್. ನಾನು ವಿಟ್ಲ ಅಂತ, ನಾವು ಬೆಣ್ಣೆ ಬಿಸ್ನೆಸ್ ಮಾಡ್ತಾ ಇದ್ವಿ. ಯಾವನೊಬ್ಬ ರೌಡಿ ಹೆದರ್ಸ್ತಾ ಇದ್ದ. ನಾವು ಆ ರೌಡಿನ ಹೆದರ್ಸೋಕ್ಕೋಸ್ಕರ ಈ ವೇಷ ಹಾಕೊಂಡ್ ಬಂದೆ. ಯಾವನ್ನ ರೌಡಿನ ಹೆದರ್ಸ್ಬೇಕು ಅಂತ ಪೊಲೀಸರು ವೇಷ ಹಾಕೊಳ್ಳೋದು ಕಾನೂನು ಪ್ರಕಾರ ಅಪರಾಧ ಕಣ. ಯಾರನ್ನ ಕೇಳಿ ಬಿಸ್ನೆಸ್ ಶುರು ಮಾಡಿದ್ರಿ? ಸರ್, ನಮ್ ಬಾವನ ಆಫೀಸ್ ನ ಮಟ್ಟ ಹಾಕ್ಬೇಕು ಅಂತ ಈ ಬಿಸ್ನೆಸ್ ಶುರು ಮಾಡಿದ್ವಿ. ಅವನು ಯಾವನನ್ನ ಮಟ್ಟ ಹಾಕೋದಕ್ಕೆ ಅಂತ ಇವತ್ತು ಬೆಣ್ಣೆ ಬಿಸ್ನೆಸ್ ಶುರು ಮಾಡ್ತೀರಾ, ನಾಳೆ ಬಾಂಬ್ಗಳನ್ನೇ ಮಾರ್ತೀರಾ. ಇನ್ನೊಂದ್ಸಲ ಇಂಥ ಬಿಸ್ನೆಸ್ಗೆಲ್ಲ ಕೈ ಹಾಕಿದ್ರೆ 3 ಒದ್ದು ಹೊರಗಡೆ ಹಾಕ್ಬಿಡ್ತೀನಿ. ಆಯ್ತು ಸರ್, ಇನ್ಮೇಲಿಂದ ಯಾವ ಬಿಸ್ನೆಸ್ ಮಾಡೋದಿಲ್ಲ. ಈ ಅಂಗಡಿ ಓನರ್ ಯಾರು? ಜಾಜಿ ಅವರು. ನೋಡೋದಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತೀರಾ. ಒಂದು ಚಾನ್ಸ್ ಕೊಡ್ತೀನಿ, ಇನ್ನೊಂದ್ಸಲ ಈಗೆಲ್ಲ ಮಾಡಲ್ಲ ಅಂತ ಒಂದು ಮುಚ್ಚಳಿಕೆ ಬರ್ದ್ಬಿಟ್ಟು ಒಂದು ಸೈನ್ ಮಾಡ್ಕೊಡಿ. ಇನ್ನೊಂದು ಸಲ ಬಿಸ್ನೆಸ್ ಅಂತ ಕೈ ಹಾಕಿದ್ರು ಹಿಂದೂ ಮುಂದೆ ನೋಡ್ದೇನೆ 3 ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಇಲ್ಲ ಸರ್, ಇದೇ ಲಾಸ್ಟ್. ಇನ್ಮೇಲೆ ಯಾವ ಬಿಸ್ನೆಸ್ ಮಾಡಲ್ಲ. ಸರ್, ಮನೆ ಒಳಗಡೆ ನಮ್ಮ ಭಾವನ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ನ ಓಪನ್ ಮಾಡ್ಕೊಂಡಿದ್ದಾರೆ. ಇನ್ನು ಪರ್ಮಿಷನ್ ಕೂಡ ತಗೊಂಡಿಲ್ಲ. ಅವ್ರದ್ದು ಒಂದು ಸೈನ್ ಹಚ್ಕೊಂಡು ಅವ್ರ ಆಫೀಸ್ ಮುಚ್ಚಿಬಿಡಿ. ಹಾಗೆಲ್ಲ ಅವ್ರ ಆಫೀಸ್ ನ ಸೀಸ್ ಮಾಡಕ್ ಆಗಲ್ಲ ಕಣಯ್ಯ. ಯಾಕಂದ್ರೆ ಆಫೀಸ್ ನಂದು. ಅಂದ್ರೆ ನೀವು ಪಾಂಡ್ರಂಗ ಕಂಡಗಲೇ